ಇನ್ನು ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪಟಾಲಂ ಬಂಧನ ಆಗಿದೆ. ದರ್ಶನ್ ಲಾಕ್ ಆಗ್ತಾ ಇದ್ದಂತೆ ಒಂದೊಂದೇ ಕರಾಳ ಸತ್ಯಗಳು, ದರ್ಶನ್ನ ಕೃತ್ಯಗಳು ರಿವೀಲ್ ಆಗ್ತಾ ಇವೆ. ಪರಿಹಾರ ಕೇಳಲು ಹೋದಂತಹ ಸಂತ್ರಸ್ತರ ಮೇಲಿನೇ ದರ್ಶನ್ ಯಾವ ರೀತಿ ನಡ್ಕೊಂಡಿದ್ದ, ಹಾಗೆಯೇ ಸೋದರ ಮಾವನ ಮನೆಯನ್ನು ಕೂಡ ಧ್ವಂಸ ಮಾಡಿದ್ಯಾಕೆ, ದರ್ಶನ್ ಬ್ಯಾನ್ ಬಗ್ಗೆ ಫಿಲ್ಮ್ ಚೇಂಬರ್ ಏನು ಪ್ಲಾನ್ ಅನ್ನ ಮಾಡ್ತಾ ಇದೆ, ಇವೆಲ್ಲದರ ಬಗ್ಗೆನ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತೀನಿ. ಅಮಾಯಕ ರೇಣುಕಾಸ್ವಾಮಿ ಮರ್ಡರ್ ಮಾಡಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅಂಧರಾಗಿದೆ. ಈ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಸದ್ಯ ದರ್ಶನ್ ಹಾಗೂ ಸಹಚರರನ್ನ ಅರೆಸ್ಟ್ ಮಾಡಿ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಈ ಮಧ್ಯೆ ಕೆದಕಿದ್ದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ನ ಒಂದೊಂದೇ ಕರಾಳ ಸತ್ಯಗಳು. ಒಂದು ಕಣ್ಣು ಕಳೆದುಕೊಂಡು 10 ವರ್ಷಗಳಿಂದ ಹಾಸಿಗೆ ಹಿಡಿದ ಈತನ ಹೆಸರು ಮಹೇಶ್. ಚಾಮರಾಜನಗರ ತಾಲೂಕಿನ ನಿಜಲಿಂಗನಪುರ ನಿವಾಸಿ. ಟಿ ನರಸೀಪುರ ಸಮೀಪದ ತೂಗುದೀಪ ಫಾರಂ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈತನ ಸಂಬಂಧಿಕರು ದರ್ಶನ್ ಬಳಿ ಪರಿಹಾರ ಕೇಳಲು ಹೋದಾಗ ನಾಯಿ ಛೂ ಬಿಟ್ಟು ವಿಕೃತಿ ಮೆರೆತಿದ್ರಂತೆ. ದರ್ಶನ್ ಫಾರಂ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದ ಮಹೇಶ್ಗೆ ಎತ್ತು ಕೊಂಬಿನಿಂದ ತಿವಿದಿತ್ತು. ಎತ್ತಿನ ಕೊಂಬು ಕಣ್ಣಿನಿಂದ ತೂರಿ ತಲೆ ಬುರುಡೆಯ ಹೊರಗೆ ಬಂದಿತ್ತು. ಇದರಿಂದ ಅವರು ಕಣ್ಣು ಕಳೆದುಕೊಂಡಿದ್ದಾರೆ. ಹೀಗಾಗಿ ಪರಿಹಾರ ಕೇಳಲು ಹೋದವರಿಗೆ ನಾಯಿ ಛೂ ಬಿಟ್ಟಿದ್ರು. ಬಳಿಕ ವಿಚಾರ ಹೊರಗಡೆ ಹೇಳಿದ್ರೆ ಸರಿ ಇರಲ್ಲ ಅಂತ ದರ್ಶನ್ ಗ್ಯಾಂಗ್ ಬೆದರಿಕೆ ಹಾಕಿದ್ರಂತೆ. ನಮ್ಮನ್ನ ಯಾರು ಕೂಡ ತಿರುಗಿ ನೋಡ್ಲಿಲ್ಲ, ನಾಯಿ ಛೂ ಬಿಟ್ಟಿದ್ದಕ್ಕೆ ನಾವು ವಾಪಸ್ ಹೋಗ್ಲಿಲ್ಲ ಅಂತ ಮಹೇಶ್ ಹಾಗೂ ಸಂಬಂಧಿಕರು ಅಳಲು ತೋಡಿಕೊಂಡಿದ್ದಾರೆ. ಇಟ್ಕೊಳಕ್ ಹೋದಾಗ ಅದು ಕೊಂಬಿಗೆ ಎತ್ತಿ ಹೊಡೆದದು, ಎತ್ತಿ ಕೊಂಬು ಹೊಡೆದ್ಬಿಟ್ಟು ಸರ್ ಕಣ್ಣಿಗೆ ಹಿಂಗೆ ಹೊಡೆದದು, ಇಲ್ಲಿ ಮೇಲ್ಗಡೆಯಿಂದ ಬಂದ್ಬಿಡ್ತು. ಅವಾಗ ಆಸ್ಪತ್ರೆಗೆ ತಗೊಂಡು ಗೊತ್ತಿಲ್ಲ, ಪುನಃ ತಗೊಂಡಿಲ್ಲಿ ನನ್ನ ಬಿಟ್ಟದು. ಪುನಃ ಯಾರ ಎತ್ತಲ ಏನ ಅಂತ ಯಾರು ನನ್ನ ನೋಡಕ್ಕೆ ಆಯಿತು, ನನ್ನ ಕಷ್ಟ ಸುಖ ಕೇಳೋರಿ ಆಯಿತು, ಯಾರು ಇಲ್ಲ ಸರ್. ಇಲ್ಲ ಸರ್, ಏನಕ್ಕೆ ಪರಿಹಾರ ಕೊಟ್ಟಿಲ್ಲ. ದರ್ಶನ್ ನನಗೆ ಹೋಗಿ ಕೂಲಿ ಇದ್ದ ಕೂಲಿಗಿರ ಗಂಟೆ ಎತ್ತು ಗುದ್ದುಬಿಡ್ತು. ಗುದ್ದುಬಿಟ್ಟು ಅಂತ ಕಣಗೆ ಆಸ್ಪತ್ರೆಗೆ ಹಾಕ್ಬಿಟ್ಟು ತಂದಿದ್ದು ಇಟ್ಬಿಟ್ರು. ಬಂದು ಯಾನ ಎತ್ತಲ ಅಂತ ನೋಡಿಲ್ಲ ಸ. ಹಾಂ, ಪರಿಹಾರ ಕೇಳೋಕೋದ್ಲೆ ನಾಯಿ ಬಿಟ್ಬಿಟ್ರು ಸ. ನಾಯಿ ಬಿಟ್ಬಿಟ್ರು ಅಷ್ಟೇ. ಪುನಃ ನಾವು ಎದ್ಕೊಂಡು ಬಂದ್ಬಿಟ್ಟು ಆನಿಲ್ಲ. ಅವ್ರ ಕಡೆ ಏನು ಆಗಲ್ಲ ಸರ್. ಅದೇ ಒಂದು ಆಳು ಕೂತ್ಕೋಬೇಕು ಸರ್, ಅದನ್ನ ಕೈಕೊಂಡು ಒಂದಕ್ಕೂ ಹಾಕ ಎರಡಕ್ಕೂ ಹಾಕ ನಾವೇ ಮಾಡಿಸ್ಬೇಕು, ಎಲ್ಲನೂ ನಾವೇ ಮಾಡಬೇಕು ಸರ್. ಇದಷ್ಟೇ ಅಲ್ಲ, ಆಸ್ತಿ ವಿಚಾರಕ್ಕೆ ಸೋದರ ಮಾವನ ಜೊತೆ ಗಲಾಟೆ ಮಾಡಿಕೊಂಡಿದ್ರಂತೆ ದರ್ಶನ್. ಹುಟ್ಟೂರಿನಲ್ಲೂ ಒಳ್ಳೆಯ ಹೆಸರು ಪಡೆದಿಲ್ಲ ಈ ನಟ. ಜಗಳ ಮಾಡಿ ಪೊನ್ನಂಪೇಟೆಯಲ್ಲಿ ಅವರು ವಾಸವಿದ್ದ ಮನೆಯನ್ನೇ ಕೆಡವಿದ್ರಂತೆ. ಈ ಸಂಬಂಧ ದರ್ಶನ್ ಮತ್ತು ತಾಯಿ ಮೀನಾ ಪ್ರಕರಣ ಎದುರಿಸುತ್ತಿದ್ದಾರೆ. ಹೀಗಾಗಿ ನಟ ದರ್ಶನ್ ಬಗ್ಗೆ ಸ್ವತಃ ಸೋದರ ಮಾವ ಬೇಸರ ಹೊರಹಾಕಿದ್ದಾರೆ. ಪೊನ್ನಂಪೇಟೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೂಡ ಆಸ್ತಿಯಲ್ಲಿ ಪಾಲು ಅಂತ ಹೇಳೋ ವಿಷಯದಲ್ಲಿ ನನ್ನ ತಾಯಿ ತಂದೆಯ ಒಂದು ಪಾಲು ನನಗೂ ಬೇಕು ಅಂತೇಳಿ ಮೀನಕ್ಕ ಹಠ ಹಿಡಿದು ಪೊನ್ನಂಪೇಟೆಗೆ ಬರ್ತಾರೆ. ಬಂದಲ್ಲಿ ಒಂದು ಮನೆ ಇರುತ್ತೆ, ಅದು ಸಮಪಾಲಾಗಬೇಕು ಅಂತೇಳಿ ಅದನ್ನ ಧ್ವಂಸ ಮಾಡೋ ಪ್ರಕರಣ ಕೂಡ ಪೊನ್ನಂಪೇಟೆ ಪೊಲೀಸ್ ಠಾಣೆಯಲ್ಲಿ ಹಿಂದೆ ದಾಖಲಾಗಿ ಎಲ್ಲ ಅದು ವಾಸವಾಗಿದ್ದ ಮನೆ, ಅವರ ತಂದೆ ತಾಯಿ ವಾಸವಾಗಿದ್ದ ಮನೆ. ಮತ್ತೆ ಇವರೆಲ್ಲ ಮಕ್ಕಳು, ಅವರು 8-9 ಮಕ್ಕಳು ಅವರು ಆಕ್ಚುಲಿ. ನಂತರ ಈಗ ನ್ಯಾಯಾಲಯದಲ್ಲಿ ಇನ್ನು ಇತ್ಯರ್ಥಕ್ಕೆ ಆ ಕೇಸ್ ಬಾಕಿ ಇದೆ. ರಾತ್ರೋರಾತ್ರಿ ಬಂದು ಆ 3 ಕೊಠಡಿಯ ಮನೆಯನ್ನ ಬೀಳ್ಸಿ ಹೋಗಿರ್ತಾರೆ. ತದನಂತರ ಅವರ ತಮ್ಮ ಕೋರ್ಟಿಗೆ ಹೋಗಿದ್ರು, ನ್ಯಾಯಾಲಯಕ್ಕೆ ಹೋಗಿ ಏನೋ ವಿವಾದ ಏರ್ಪಟ್ಟಿದೆ. ಬಹುಶಃ ಅವರ ನಡುವೆ ಇಂಟರ್ನಲ್ ಏನೋ ಪ್ರಾಬ್ಲಮ್ ಇತ್ತು, ಅದು ಈಗ ಕೋರ್ಟಲ್ಲಿ ನಡೀತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡಳನ್ನ ಸಮರ್ಥಿಸಿಕೊಂಡಿದ್ದಾನೆ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್. ಪ್ರಕರಣದಲ್ಲಿ ಪವಿತ್ರ ತಪ್ಪೇ ಇಲ್ಲ, ಟಾರ್ಚರ್ ಹೆಚ್ಚಾಗಿದ್ರಿಂದ ಈ ರೀತಿಯಾಗಿದೆ ಎಂದಿದ್ದಾರೆ. ನನ್ನ ಪ್ರಕಾರ ಇಟ್ಸ್ ಜಸ್ಟ್ ಎ ಬ್ಯಾಡ್ ಟೈಮಿಂಗ್ ಅಂಡ್ ಎ ಬ್ಯಾಡ್ ಲಕ್ ಫಾರ್ ಆಲ್ ಆಫ್ ದೆಮ್. ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ದಟ್ ದೇರ್ ಇಸ್ ನೋ ಮಿಸ್ಟೇಕ್ ಫ್ರಮ್ ಹರ್ ಸೈಡ್, ದಟ್ಸ್ ವಾಟ್ ಐ ಫೀಲ್. ಅವ್ರಿಗೆ ಮೆಂಟಲ್ ಟಾರ್ಚರ್ ಆಗಿದೆ. ಅವರು ಯಾರು ಕೆಟ್ಟದಾಗೆ ಮೆಸೇಜ್ ಕಳ್ಸೋದು, ಕೆಟ್ಟದಾಗೆ ಫೋಟೋಸ್ ವಿಡಿಯೋಸ್ ಕಳ್ಸೋದು, ನನ್ ಗೊತ್ತಿರೋ ಪ್ರಕಾರ ಚಿಕ್ಕ ವಿಷಯ ಇದ್ದಿದ್ರೆ ಪವಿತ್ರಗಳ ತಲೆನೇ ಕೆಡ್ಸ್ಕೊಂತಾ ಇರಲಿಲ್ಲ. ಬಟ್ ಇದೇನೋ ತುಂಬಾ ದೊಡ್ಡದಾಗೇನೆ ಅವನು ತಪ್ಪು ಮಾಡಿರ್ಬೋದು ಅನ್ಸುತ್ತೆ. ಇನ್ನು ಏನೋ ಕೆಟ್ಟದಾಗೇನೆ ಕಲ್ಸಿರ್ಬೋದು ಅನ್ಸುತ್ತೆ. ಒಂದ್ಸತಿ ಎಲ್ಲ ಒಂದು 10-15 ಸತಿ ಕಲ್ಸಿರ್ಬೋದು ಅನ್ಸುತ್ತೆ. ಆದ್ರಿಂದ ಪವಿತ್ರ ಗೌಡ ಅವರು ಹೋಗ್ಬಿಟ್ಟು ದರ್ಶನ್. ಚಿತ್ರದುರ್ಗದಲ್ಲಿ ಇವತ್ತು ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಯಿತು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದ ಆರೋಪಿಗಳನ್ನ ಕರೆತಂದು ಪೊಲೀಸರು ಪರಿಶೀಲನೆ ಮಾಡಿದ್ರು.
ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ಮಂಡ್ಯ ಹಾಗೂ ರಾಮನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ರು. ಚನ್ನಪಟ್ಟಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ರು. ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್. ದರ್ಶನ್ಗೆ ಒಬ್ಬ ಸೆಲೆಬ್ರಿಟಿಗೆ ನಮ್ಮ ದೇಶದಲ್ಲಿ ಗಲ್ಲು ಶಿಕ್ಷೆ ಆದ್ರೆ ಇನ್ನು ಯಾವುದೇ ತರದ ಸೆಲೆಬ್ರಿಟಿ ಟಾಪ್ ಇರ್ಬೋದು, ಲೋ ಇರ್ಬೋದು, ಐಯಿಂದ ಎಂಡ್ ಇರ್ಬೋದು, ಅವನಿಗೂ ಭಯ ಇರ್ಬೇಕು ಸರ್. ಕಾನೂನು ಬಗ್ಗೆ ದುಡ್ಡಿದ್ರೆ ಕಾನೂನು ಕೊಂಡ್ಕೊತೀನಿ ಭಯ ಹೊಂಟೋಗ್ಬೇಕು. ದರ್ಶನ್ ಆಗ್ಲಿ, ಇನ್ನೊಬ್ಬ ಸಲ್ಮಾನ್ ಖಾನ್ ಆಗ್ಲಿ, ಸಂಜಯ್ ದತ್ ಆಗ್ಲಿ, ಕಾನೂನು ಒಂದೇ. ಅವನಿಗೂ ಬಿಳಿ ಪೇಪರ್ FIR, ನನಗೂ ಬಿಳಿ ಪೇಪರ್ FIR. ಚಿತ್ರರಂಗದಿಂದ ನಟ ದರ್ಶನ್ ಬ್ಯಾನ್ ಮಾಡುವಂತೆ ಒತ್ತಡ ಹೆಚ್ಚಾಗಿದೆ. ಇದರ ಬೆನ್ನಲ್ಲೇ ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಬಳಿಕ ಮಾತನಾಡಿದ MN ಸುರೇಶ್, ದರ್ಶನ್ ಬ್ಯಾನ್ ವಿಚಾರ ಕಲಾವಿದರ ಸಂಘ ಎಲ್ಲರೂ ಸೇರಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ. ಮುಂದಿನ 3-4 ದಿನಗಳಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತೇವೆ ಅಂದ್ರು. ಯಾವ ತರ ಮುಂದೆ ಹೋಗಬೇಕು ಅನ್ನೋ ನಿರ್ಧಾರ ಪೊಲೀಸ್ನವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ ನಾಳೆ ವಾರದಲ್ಲಿ, ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದು ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅಂದರೆ 15 ದಿನ ಆಗಲ್ಲ, 20 ದಿನ ಆಗಲ್ಲ, ಅಂತ ಟೈಮಲ್ಲಿ ಆ ಸಂದರ್ಭಗಳಲ್ಲಿ ಏನು ಡಿಸಿಷನ್ ತಗೊಂಡು ನಾವೆಲ್ಲರಿಗೂ ಅಂಗಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನ ಮಾಡ್ತೀವಿ. ಪ್ರಕರಣದ 8ನೇ ಆರೋಪಿ ರವಿ ಚಿತ್ರದುರ್ಗ DYSP ಕಚೇರಿಯಲ್ಲಿ ಶರಣಾಗಿದ್ದಾನೆ. ETOS ಕಾರಲ್ಲಿ ರೇಣುಕಾಸ್ವಾಮಿಯನ್ನ ರಘು ಅಂಡ್ ಟೀಮ್ನ ಇದೇ ರವಿ ಬಿಟ್ಟು ಬಂದಿದ್ದ. ಪ್ರಕರಣ ತೀವ್ರಗೊಂಡಿದ್ದು ಮತ್ಯಾವ ಸತ್ಯಗಳು ಬಹಿರಂಗವಾಗ್ತವೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.